ರೈತರ ಹಿತಕ್ಕಾಗಿ ಸಿದ್ದಸಿರಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆರಂಭ. ಬಸನಗೌಡ ಪಾಟೀಲ್ ಯತ್ನಾಳ. ರೈತರು ಮತ್ತು ಸಾಮಾನ್ಯ ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಸಿದ್ದಸಿರಿ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯನ್ನು ಆರಂಭಿಸಲಾಗಿದೆ ಎಂದು ವಿಜಯಪುರ ಶಾಸಕ ಹಾಗೂ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಜೆಎಂಎಸ್ ಕಾಂಪ್ಲೆಕ್ಸ್ನಲ್ಲಿ ಸಿದ್ದಸಿರಿ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ 213ನೇ ಶಾಖೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಸ್ಥೆ ಕಳೆದ 20 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ 213 ಶಾಖೆಗಳ ಮೂಲಕ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಹಾಗೂ ಹಣಕಾಸು ಸೇವೆಗಳನ್ನು ನೀಡುತ್ತಾ ಇದೆ. ಸೊಸೈಟಿಯು 83,843ಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿದ್ದು 79.75 ಕೋಟಿ ಷೇರು ಬಂಡವಾಳದೊಂದಿಗೆ ಪ್ರಗತಿಯ ಹಾದಿಯಲ್ಲಿ ಸಾಗ್ತಾ ಇದೆ ಎಂದು ತಿಳಿಸಿದರು. ಕೇವಲ 3 ಸದಸ್ಯರ ಜಾಮೀನಿನ ಆಧಾರದ ಮೇಲೆ 5 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಲಾಗ್ತಾ ಇದ್ದು, ಸಂಸ್ಥೆಯೊಂದಿಗೆ ಉತ್ತಮ ವ್ಯವಹಾರ ಹೊಂದಿರುವ ಸದಸ್ಯರಿಗೆ 10 ಲಕ್ಷದವರೆಗೆ ಸಾಲವನ್ನು ನೀಡಲಾಗ್ತಾ ಇದೆ. ರೈತರು, ಸಣ್ಣ ವ್ಯಾಪಾರಿಗಳು ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಹೇಳಿದರು. ವಿಜಯಪುರ ನಗರದಲ್ಲಿ 24 ಗಂಟೆಗಳ ಕಾಲ ಹಾಗೂ ವರ್ಷದ 365 ದಿನಗಳು ಹಣಕಾಸು ವ್ಯವಹಾರ ನಡೆಸುವ ಶಾಖೆಯನ್ನ ಪ್ರಾರಂಭಿಸಲಾಗಿದ್ದು, ಸೊಸೈಟಿ ವತಿಯಿಂದ ಸಕ್ಕರೆ ಕಾರ್ಖಾನೆ, ಗೋಶಾಲೆ ಮತ್ತು ಪೆಟ್ರೋಲ್ ಬಂಕ್ಗಳಂತಹ ವಿವಿಧ ಉದ್ಯಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಮಾತನಾಡಿ, ಚನ್ನಗಿರಿ ಭಾಗದ ಜನರಿಗೆ ಸಿದ್ದಸಿರಿ ಸೊಸೈಟಿಯ 213ನೇ ಶಾಖೆ ವರದಾನವಾಗಲಿದೆ. ಯತ್ನಾಳ್ ಅವರು ದೂರದೃಷ್ಟಿಯೊಂದಿಗೆ ಈ ಸಂಸ್ಥೆಯನ್ನ ಬಳಸಿದ್ದು, ಸಾವಿರಾರು ಕುಟುಂಬಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಸಮಾರಂಭಕ್ಕೂ ಮುನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಗರದ ಕೆರೆಹೇರಿ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಗೋಮಾತೆಗೆ ಪೂಜೆ ನೆರವೇರಿಸಿದರು. ಬಳಿಕ ಹೊದಿಗೆರೆ ಗ್ರಾಮದಲ್ಲಿರುವ ಶಹಾಜಿ ಗೋರಿಗೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕೇದಾರಲಿಂಗ ಹಿರೇಮಠದ ಶಿವಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ತಾವರೆಕೆರೆ ಶಿಲಾಮಠದ ಶ್ರೀ ಡಾ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿಗಳಾಗಿ ತುಮಕೂರು ಸಂಸ್ಥೆ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್, ಸೊಸೈಟಿ ಅಧ್ಯಕ್ಷ ರಾಮನಗೌಡ, ಬಸನಗೌಡ ಪಾಟೀಲ್, ತಿಪ್ಪಗೊಂಡನಹಳ್ಳಿ ಶಿವಲಿಂಗಪ್ಪ, ಹೊನ್ನೆಬಾಗಿ ಓಂಕಾರಪ್ಪ, ಡಿಎಂ ಮಂಜುನಾಥ್, ಎಂಜಿ ಧನಂಜಯ್, ನವೀನ್, ಸಿದ್ದೇಶ್, ಮಲ್ಲೇಶ್, ತಿಮ್ಮೇಶ್, ಸೊಸೈಟಿಯ ವ್ಯವಸ್ಥಾಪಕ ಉಮೇಶ್ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕಿ ನಿಲ್ಲಿ ಅಂಕಲು ಎನ್ಕೆಎಸ್ ಟಿವಿ 4 ದಾವಣಗೆರೆ. 455 ಸದಸ್ಯರು. ಅದೇ ರೀತಿ ಒಟ್ಟು ನಮ್ಮ ಡೆಪಾಸಿಟ್ 5,328 ಕೋಟಿ ರೂಪಾಯಿ. ಅದೇ ರೀತಿ ಒಟ್ಟು ಸಾಲಗಳು ನಾವು ಡಿಸ್ಪರ್ಸ್ ಮಾಡಿದ್ದು 4,100 ಕೋಟಿ ರೂಪಾಯಿ ಸಾಲಗಳನ್ನು ಡಿಸ್ಪರ್ಸ್ ಮಾಡಿದ್ದೆವು. ಒಟ್ಟು ಟರ್ನ್ಓವರ್ ನಮ್ಮದು 5,816 ಕೋಟಿ ರೂಪಾಯಿ ನಮ್ಮದು ಟರ್ನ್ಓವರ್ ಇದೆ. ನಮ್ದೊಂದು ಸಿದ್ದಸಿರಿ ಇಥನಾಲ್ ಅಂತ ಒಂದು ಶುಗರ್ ಘಟಕ ಇದೆ, ಇಥನಾಲ್ ಘಟಕ ಇದೆ. ಅದೇ ರೀತಿ ಸಿದ್ದಸಿರಿಯ ಸುಮಾರು 21 ಸ್ವಂತ ಕಟ್ಟಡಗಳಿದ್ದಾವೆ. ಅದೇ ರೀತಿ 19 ಖಾಲಿ ನಿವಾಸಗಳು, ಸಿದ್ದಸಿರಿಯಿಂದ 19 ಖಾಲಿ ನಿವಾಸಗಳು. ಯಾಕಂದ್ರೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಒಂದು ಜನರಿಗೆ ಒಂದು ಭರವಸೆ ಬರಬೇಕಂತಂದ್ರೆ ಸ್ವಂತ ಒಂದು ಅಸೆಟ್ ಸಾಕಷ್ಟು ಇರಬೇಕು. ಅದಕ್ಕೆ ನಾವು ಸುಮಾರು ಒಂದು 21 ಈಗಾಗಲೇ ಸ್ವಂತ ಕಟ್ಟಡವನ್ನು ಕಟ್ಟಿದ್ದೇವೆ ಸುಮಾರು ಕಡೆ. ಅದೇ ರೀತಿ 19 ನಮ್ಗೇನು ಖಾಲಿ ನಿವಾಸಗಳು, ಮುಂದಿನ ದಿವಸಗಳು ವರ್ಷಕ್ಕೆ ಒಂದು 5ರಿಂದ 10 ನಿವಾಸನ ಕಟ್ಕೊಂತ ಒಂದು ಒಳ್ಳೆಯ ಒಂದು ಅಸೆಟ್ ಕ್ರಿಯೇಷನ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಿದ್ದಸಿರಿ ಬರೀ ಕ್ರೆಡಿಟ್ ಸೊಸೈಟಿ ಇಲ್ಲ, ಮಲ್ಟಿಪರ್ಪಸ್ ಸೊಸೈಟಿ ಇರೋದ್ರ ಕಾರಣ ಬರೀ ಲೋನ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಸಾಕಷ್ಟು ಅದರ ನಾವು ಸರ್ವಿಸಸ್ ಕೊಡ್ತೇವೆ. ಅದರಲ್ಲಿ ಇ ಸ್ಟ್ಯಾಂಪಿಂಗ್ ಕೇಂದ್ರಗಳಿದಾವೆ, ಸುಮಾರು 22 ಇ ಸ್ಟ್ಯಾಂಪಿಂಗ್ ಕೇಂದ್ರಗಳಿದಾವೆ. ಅದೇ ರೀತಿಯ ಭಾರತೀಯ ಪ್ರಧಾನಮಂತ್ರಿಯ ಜನೌಷಧಿ ಕೇಂದ್ರಗಳು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ದೇಶದಲ್ಲಿ ಒಳ್ಳೆಯ ಒಂದು ಔಷಧ ಕೊಡಬೇಕಂತ ಪ್ರಧಾನಮಂತ್ರಿ ಔಷಧ ಕೇಂದ್ರವನ್ನು ಪ್ರಾರಂಭ ಮಾಡಿದರೆ ಅವ್ರಿಗೂ ಕೂಡ 3 ನಮ್ಮ ಔಷಧ ಕೇಂದ್ರಗಳಿದ್ದಾವೆ. ಅದೇ ರೀತಿಯಿಂದ ಇಂಡಿಯನ್ ಆಯಿಲ್ನ 2 ಇಂಧನ ಕೇಂದ್ರಗಳು ಸಿದ್ದಸಿರಿಯಿಂದ ವತಿಯಿಂದ ಇದ್ದಾವೆ. ಅದೇ ರೀತಿಯಿಂದ ನಮ್ಮ ಭಾಗದಲ್ಲಿ ಸಾಕಷ್ಟು ದ್ರಾಕ್ಷಿ ಬೆಳೀತಾರೆ. ಆ ರೈತರಿಗೆ ಹೆಲ್ಪ್ ಆಗಲಿಕ್ಕೆ ಸಲುವಾಗಿ ನಾವು ಸಿದ್ದಸಿರಿ ಕೃಷಿ ಕೇಂದ್ರಗಳಂತ ಒಂದು 5 ಕೃಷಿ ಕೇಂದ್ರಗಳಿದ್ದಾವೆ. ಅದೇ ರೀತಿಯಿಂದ ದೇಶದಲ್ಲಿನೇ 4ನೇ
ಅತಿ ಹೆಚ್ಚು ಇಥನಾಲ್ ಮಾಡುವಂಥ ಒಂದು ಘಟಕ ಇದೆ ಚಿಂಚೋಳಿ ಕಲಬುರಗಿಯಲ್ಲಿ. ದಿನಕ್ಕೆ 4,50,000 ಲೀಟರ್ ಇಥನಾಲ್ ಅದು ನಮ್ಮ ಕಬ್ಬಿನಿಂದ ಆಯಿತು ಮತ್ತು ರೈಸ್ ಮತ್ತು ಮೇಜ್ ಮೆಕ್ಕೆಜೋಳದಿಂದ ಒಂದು ಇಥನಾಲ್ ಮಾಡುವಂಥ ಒಂದು ದೊಡ್ಡ ಘಟಕ ಇದೆ. ಅಲ್ಲಿ 4.5 ಲಕ್ಷ ಲೀಟರ್ ಪ್ರತಿ ದಿವಸ ಇಥನಾಲ್ ತಯಾರಾಗುತ್ತೆ. 30 ಮೆಗಾವಾಟ್ ಪವರ್ ರೆಡಿ ಆಗುತ್ತೆ. ಅದೇ ರೀತಿಯಿಂದ ಮುಂದಿನ ದಿವಸದಲ್ಲಿ ಒಂದು 10 ಟನ್ ಪರ್ ಡೇ CNG ಸ್ಟಾರ್ಟ್ ಮಾಡುವಂಥ ಒಂದು ನಾವು ಯೋಜನೆಗಳು ಇಟ್ಕೊಂಡಿದ್ದೆವು. ಅದೇ ರೀತಿಯಲ್ಲಿ ನಮ್ಮ ಸಿದ್ಧಶ್ರೀ ಮಲ್ಟಿ ಸ್ಟೇಟ್ ಮಲ್ಟಿ ಪರ್ಪಸ್ ಕೋಆಪರೇಟಿವ್ ಅಲ್ಲಿ ಸುಮಾರು 1,361 ನಮ್ಮ ಎಂಪ್ಲಾಯೀಸ್ಗಳಿದ್ದಾರೆ. ಅದೇ ರೀತಿಯಲ್ಲಿ ಸಿದ್ಧಶ್ರೀ ಇಥನಾಲ್ ಘಟಕದಲ್ಲಿ 936 ನಮ್ಮ ಸ್ಟಾಫ್ ಇದ್ದಾರೆ. ಒಟ್ಟು ಕೂಡಿಸಿ 2,297 ನಮ್ಮಲ್ಲಿ ಸ್ಟಾಫ್ ಇದ್ದಾರೆ. ಅದರಲ್ಲಿ ಇನ್ನು ಪಿಗ್ಮಿ ಸಂಗ್ರಾಹಕರು ಇದ್ದಾರೆ. ಸುಮಾರು 632 ಪಿಗ್ಮಿ ಸಂಗ್ರಾಹಕರು ನಮ್ಮ ಸಿದ್ಧಶ್ರೀ ಮಲ್ಟಿ ಸ್ಟೇಟ್ ಮಲ್ಟಿ ಪರ್ಪಸ್ ಕೋಆಪರೇಟಿವ್ ಅಲ್ಲಿ ಕೆಲಸ ಮಾಡ್ತಾರೆ. ದಿನಕ್ಕೆ 3 ಕೋಟಿ ರೂಪಾಯಿ ಪಿಗ್ಮಿ ಅಂದ್ರೆ ಡೈಲಿ ಒಂದು ಕಲೆಕ್ಷನ್ ಮಾಡುವಂತ ಒಂದು ವ್ಯವಸ್ಥೆ ನಮ್ಮೆಲ್ಲ ನಮ್ಮ 600 ಪಿಗ್ಮಿ ನಾವು ಕಲೆಕ್ಷನ್ ಏಜೆಂಟ್ಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ 2 ಪಿಗ್ಮಿ ಏಜೆಂಟ್ ನಿಮಗೆ ಆಶ್ಚರ್ಯ ಅನಿಸಬಹುದು, ತಿಂಗಳಿಗೆ 3 ರಿಂದ 3.5 ಲಕ್ಷ ರೂಪಾಯಿ ಅವರ ಕಮಿಷನ್ ಹೋಗುತ್ತೆ. ಅಂದ್ರೆ 3 ರಿಂದ 3.5 ಲಕ್ಷ ರೂಪಾಯಿ ಅವರ ಒಂದು ಸಂಬಳ ತಮ್ಮ ಮನೆ ತುಂಬುವಂತ ಒಂದು ವ್ಯವಸ್ಥೆ ಅವರು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ 2024-25ನೇ ಸಾಲಿನಲ್ಲಿ 26,14,11,111 ರೂಪಾಯಿ ನಾವು ಲಾಭವನ್ನು ಮಾಡಿದ್ದೇವೆ. 18% ಡಿವಿಡೆಂಡ್ ಅನ್ನು ನಮ್ಮ ಶೇರ್ ಸದಸ್ಯರಿಗೆ ಕೊಡುವಂತ ಒಂದು ವ್ಯವಸ್ಥೆ ಮಾಡುವ ಸಂದರ್ಭದಲ್ಲಿ ಹೇಳಿ, ಇದಷ್ಟಲ್ಲದೆ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಗೋಶಾಲೆಗಳಿದೆ ನಮ್ಮ ವಿಜಯಪುರದಲ್ಲಿ. ನನಗನ್ಸೋ ಮಟ್ಟಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಗೋಶಾಲೆ ಇರುವಂತಹ ಒಂದು ಕೇಂದ್ರ ನಮ್ಮ ಸಿದ್ಧಶ್ರೀ ಸಂಸ್ಥೆಯ ಒಂದು ಗೋಶಾಲೆ. ಸುಮಾರು 1500 ಆಕಳುಗಳಲ್ಲಿ ಬರೀ 40 ಬೀದ ಆಕಳುಗಳಿದ್ದಾವೆ. ಸುಮಾರು 1400 ಇನ್ನು 24 hours ಆಂಬ್ಯುಲೆನ್ಸ್ನು ಅದಕ್ಕೆ ಒಂದು ಇಟ್ಟಿದೆ. ಅಂದರೆ ಯಾವುದೇ ಸಮಸ್ಯೆ ಆಯಿತು ಆಕಳಿಗೆ ನಾವು ಅದನ್ನು ತೊಗೊಂಡ್ಬಂದು ಅದನ್ನ ಪಾಲಿಸುವಂಥ ಒಂದು ವ್ಯವಸ್ಥೆ ಮಾಡಿದೆವು. ಅದರೊಳಗೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಎಷ್ಟೊಂದು ದೊಡ್ಡ ಗೋ ಭಕ್ತರಿದ್ದಾರೆ. ಯಾಕಂದರೆ ಯಾವಾಗ ಅವ್ರ ಜೀವನದಲ್ಲಿ ಕಷ್ಟ ಬಂತು ಅವತ್ತಿಂದ ಅವರು ಗೋ ಸೇವೆ ಶುರು ಮಾಡಿದರು. ಪ್ರತಿದಿನವೂ ಇವತ್ತಿನ ದಿವಸನೂ ಅಲ್ಲಿ ಹೋಗಿ ಸುಮಾರು 5-5 ಕಿಲೋಮೀಟರ್ ವಾಕಿಂಗ್ ಮಾಡಿ ಪ್ರತಿ ದಿವಸನೂ ಅದಕ್ಕೆ ಹಿಂಡಿ ಕೊಟ್ಟು ಅದಕ್ಕೆ ತಿನ್ನಿಸಿದ ಮೇಲೆ ತಮ್ಮ ಮುಂದಿನ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥ ಒಂದು ಯೋಜನೆಗಳು ಇವತ್ತಿನವರೆಗೂ ಡೈಲಿ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಅದಷ್ಟಲ್ಲದೆ ಇನ್ನೊಂದು ಸಂಸ್ಥೆ ಆದಂಥ ಸಿದ್ಧಶ್ರೀ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ. ಅದರ ಅಂಡರ್ ನಾವು ಒಂದು ಸಿದ್ಧಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರಲ್ಲಿ ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲ್ ನಡೆಸ್ಬೋದು. ಸುಮಾರು 108 ಬೆಡ್ ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಯಾವುದೇ ನಮ್ಮ ಹೆಣ್ಣು ಮಗು ಏನಾದರೂ ಡೆಲಿವರಿ ಆದರೆ ಫ್ರೀ ಆಫ್ ಚಾರ್ಜ್ ನಮ್ಮದೇ ಆದಂಥ ಒಂದು ಲಕ್ಷ್ಮೀ ಪುತ್ರಿ ಯೋಜನೆ ಅಂತ ಇದೆ. ಅದರಲ್ಲಿ ಯಾವುದೇ ಹೆಣ್ಣುಮಕ್ಕಳನ್ನು ಫ್ರೀನಲ್ಲಿ ನಾವು ಡೆಲಿವರಿ ಯಾವುದೇ ಖರ್ಚು ತಗೊಳ್ಳೋದನ್ನೇ ಅದು ಫ್ರೀ ಕೊಡುವಂಥ ಒಂದು ವ್ಯವಸ್ಥೆ ಅದನ್ನು ಮಾಡಿದೆವು. ಅದಷ್ಟಲ್ಲದೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ದ್ರಾಕ್ಷಿ ಜಾಸ್ತಿ ಯಾವ ರೀತಿ ನಿಮ್ಮಲ್ಲಿ ಅಡಿಕೆ ಜಾಸ್ತಿ ಇದೆ, ನಮ್ಮಲ್ಲಿ ದ್ರಾಕ್ಷಿ ಜಾಸ್ತಿ. ಅಲ್ಲಿ ನಾವು ಅದರ ಸಂಬಂಧ ಒಂದು ಕೋಲ್ಡ್ ಸ್ಟೋರೇಜ್ ಇದೆ. ನಮ್ಮದು 5,100 ಮೆಟ್ರಿಕ್ ಟನ್ ಒಂದು ಕೋಲ್ಡ್ ಸ್ಟೋರೇಜ್ ಇದೆ. ಅದರ ಜೊತೆಗೆ ಪ್ರೊಸೆಸಿಂಗ್ ಯೂನಿಟ್ ಇದೆ. ಏನು ರೇಸಿನ್ಸ್ ಒಣ ದ್ರಾಕ್ಷಿ ಇದೆಲ್ಲ ಅದನ್ನು ಪ್ರೊಸೆಸ್ ಮಾಡಿ ನಾವು ಎಲ್ಲ ಮಾರ್ಕೆಟ್ಗಳು ಇಂಡಿಯಾದಲ್ಲಿ ಆಯಿತು. ಅವು ಎಷ್ಟು ಪ್ರಾಮಾಣಿಕ ಅದಲ್ಲಂದರೆ ಮುಂಜಾನೆ 7 ಗಂಟೆಗೆ ಶಾಖೆ ಕೊಡ್ತಾನೆ. ಇಡೀ ಶಾಖೆದೆಲ್ಲ ಕಸ ಹುಡುಗಿ ಎಲ್ಲ ನಮ್ಮ ಸ್ಟಾಫ್ ಬಂದ ಕೂಡಲೇ ಹಳ್ಳಿಯಲ್ಲಿ ಹೋಗ್ತಾನೆ, ಕಲೆಕ್ಷನ್ ಮಾಡ್ತಾನೆ. ಸಾಯಂಕಾಲ ಬಂದು ಎಲ್ಲ ಹಣ ಜಮಾ ಮಾಡಿ ಇವತ್ತು ಸುಮಾರು ಅವನು ಒಂದು ವರ್ಷಕ್ಕೆ 36 ಲಕ್ಷ ರೂಪಾಯಿ ಒಬ್ಬ ಪಿಗ್ಮಿ ಏಜೆಂಟ್. ಅಂದರೆ ದುಡಿಲಿಕ್ಕೆ ಅವಕಾಶಗಳು ಸೃಷ್ಟಿ ಮಾಡಿದ್ರೆ ಬೇಕಾದಷ್ಟು ಜನ ದುಡಿಯುವಂಥ ಒಂದು ಉದಾಹರಣೆಯನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಈ ತೊಂದರೆಗಳು ಕೊಟ್ಟೆ ಕೊಡ್ತಾರೆ. ನನಗೆ ಕೊಟ್ಟಷ್ಟು ತೊಂದರೆ ಅಂತೂ ಯಾರಿಗೂ ಕೊಟ್ಟಿಲ್ಲ ಈ ರಾಜ್ಯದಲ್ಲಿ. ಆಯಸ್ಸು ತೊಂದರೆ ತೊಗೊಂಡವು ನಾನೇ. ಅದರಲ್ಲಿ ನಂಬರ್ 1 ನಾವೇ ಇದ್ದೀವಿ. ಸಿದ್ಧಶ್ರೀ ಡೆಪಾಸಿಟ್ನಲ್ಲಿ ನಂಬರ್ 1 ಇದ್ದೀವಿ ನಾವು ಮೊದಲು. ಈಗ ಮಲ್ಟಿ ಸ್ಟೇಟಿಗೆ ಯಾಕೆ ಹೋಗ್ಬೇಕಾಯ್ತು ಅಂದರೆ ನಮಗೆ ಕಂಟಿನ್ಯೂ ತೊಂದರೆ ಕೊಡ್ಲಾಕತ್ತೆ ರಾಜ್ಯ ಸರ್ಕಾರದವರು ಕೂಡಿ ಎಲ್ಲರೂ. ಅವಾಗ ನಾನು ವಿಚಾರ ಮಾಡಿದೆ, ಇಲ್ಲಿ ಇರುವುದು ಬೇಡ, ನಾವು ದಿಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳಿ ಇದನ್ನು ಅಪ್ಗ್ರೇಡ್ ಮಾಡಿ ನಾವು ದಿಲ್ಲಿಗೆ ಹೋಗ್ಬಿಟ್ಟು ಮಲ್ಟಿ ಸ್ಟೇಟ್ ಮಲ್ಟಿ ಪರ್ಪಸ್ ಅಂದ್ರೆ ವಿವಿಧ ಉದ್ದೇಶಗಳು ಮತ್ತು ಅಂತಾರಾಜ್ಯ. ಈಗ 213 ಶಾಖೆ ಅದಾವೆ.
ನಾಳೆ ನಮಗೆ ಮಹಾರಾಷ್ಟ್ರದಲ್ಲಿ ಸುಮಾರು 20 ಶಾಖೆಗಳನ್ನು ತೆಗಿಲಿಕ್ಕೆ ನಾವು ಪರ್ಮಿಷನ್ ಕೇಳ್ತೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ಇಲಾಖೆಯಿಂದ ಪರ್ಮಿಷನ್ NOC ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ